ನ್ಯೂಸ್ 42 ಕನ್ನಡ. ಈ ವರ್ಷ ನಾವು ಚನ್ನಪಟ್ಟಣ ತಾಲೂಕಿಗೆ ಬಂದ ಈ ಪವಿತ್ರ ಗಳಿಗೆಯ ಮೊದಲ ದಿನದ ಪವಿತ್ರ ದಿನದಲ್ಲಿ ಕ್ಷೇತ್ರದ ದೇವತೆಗಳನ್ನ ಸ್ಮರಿಸಿ ನಮ್ಮೆಲ್ಲರ ಆರಾಧ್ಯ ದೇವರಿಗೆ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ ಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಂಬಿಸಿ ಪ್ರತಿ ವರ್ಷ ಒಂದು 2 ತಾಲೂಕುಗಳನ್ನು ಆಯ್ಕೆ ಮಾಡಿಕೊಂಡು ಒಂದು ವಾರ ಕಾಲ 12 ದಿನಗಳ ಕಾಲ ಪ್ರವಾಸ ಮಾಡ್ತಕ್ಕಂಥದ್ದು ರೂಢಿ. ವರ್ಷ ಪೂರ್ತಿ ನೀವು ಕರೆದಾಗ ನಾವು ಬರ್ತೇವೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ. ಆದ್ರೆ ಭಕ್ತರು ಹೆಚ್ಚು ಇರ್ತಕ್ಕಂಥ ನಮ್ಮ ಈ ಜಿಲ್ಲೆಗಳಲ್ಲಿ ವರ್ಷಕ್ಕೆ ಒಂದು 8-10 ದಿನ ಸತತವಾಗಿ ಭಕ್ತರನ್ನು ಹೋಗಿ ಉದ್ದೇಶಿಸಿ ಅವರನ್ನು ಮಾತನಾಡಿಸಿ ಹತ್ತಿರದಿಂದ ಅವರನ್ನ ನೋಡಿ ಬರ್ತಕ್ಕಂತಹ ಒಂದಿಷ್ಟು ಧಾರ್ಮಿಕ ಆಧ್ಯಾತ್ಮಿಕ ಸತ್ಸಂಗದ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಒಂದು ವಾಡಿಕೆ. ಈ ವರ್ಷದ ಈ ಕಾರ್ಯಕ್ರಮವನ್ನು ಎಲ್ಲಿ ಮಾಡಬೇಕು ಅಂತ ಸುಮಾರು 6 ತಿಂಗಳ ಹಿಂದೆ ಪ್ರಸ್ತಾಪವನ್ನ ನಮ್ದೊಂದು ಕ್ಯಾಬಿನೆಟ್ ಇದೆ. ಯಾವ ರೀತಿ ನಿಮ್ಮ ರಾಜ್ಯ ಸರ್ಕಾರಕ್ಕೊಂದು ಕ್ಯಾಬಿನೆಟ್ ಇದೆಯೋ ಹಂಗೆ ಮಠದಲ್ಲಿ ಎಲ್ಲ ಜಿಲ್ಲೆಗಳಿರ್ತಕ್ಕಂಥ ಸ್ವಾಮಿಗಳು ಕುಳಿತುಕೊಂಡು ಅವರವರವರೇ ಕಿತ್ತಾಡ್ಕೊಳ್ತಾರೆ. ನಮ್ಮ ಜಿಲ್ಲೆಗೆ ಬರಬೇಕು, ನಮ್ಮ ಜಿಲ್ಲೆಗೆ ಬರಬೇಕು. ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಒಂದು 4-5 ತಾಲೂಕುಗಳಲ್ಲಿ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದೆ. ಚಿಕ್ಕಬಳ್ಳಾಪುರ ಅಂತೂ ಸಹಜವಾಗಿ ನಡೀತಾನೆ ಇರುತ್ತೆ. ಈ ವರ್ಷ ತುಮಕೂರು ಜಿಲ್ಲೆಯ ಒಂದು ತಾಲೂಕು ಕುಣಿಗಲ್ ತಾಲೂಕು ಮತ್ತು ನಮ್ಮ ಈ ವರ್ಷ ಕುಣಿಗಲ್ ತುರುವೇಕೆರೆ ತಾಲೂಕು ಮತ್ತೆ ಈ ವರ್ಷ ನಮ್ಮ ಚನ್ನಪಟ್ಟಣ ತಾಲೂಕನ್ನ ನಿಮ್ ಸ್ವಾಮಿಗಳು ನಮ್ಮ ಜಿಲ್ಲೆಗೆ ಒಂದು ಬೇಕು ಅಂತ ಚನ್ನಪಟ್ಟಣ ತಾಲೂಕನ್ನ ಆಯ್ಕೆ ಮಾಡಿಕೊಂಡು ಒಂದು 5-6 ತಿಂಗಳೇ ಆಯ್ತು. ಆದ್ರೆ 5-6 ತಿಂಗಳಿಂದ ಬರ್ಬೇಕು ಅಂದ್ಕೊಂಡು ಸಮಯದ ಕೊರತೆ ಆಗಿ ಕಳೆದ 20 ದಿನದಿಂದ ಫಿಕ್ಸ್ ಆಗಿತ್ತು ಅಂತ ಕಾಣಿಸುತ್ತೆ. ಅದನ್ನು ಕೂಡ ಪೋಸ್ಟ್ ಮಾಡಿ ಬೇರೆ ಕಾರ್ಯಕ್ರಮ ಬಂದು ಕೊನೆಗೂ ಆ ತುರುವೇಕೆರೆ ತಾಲೂಕಿಗೆ ಹೋಗೋದಕ್ಕೂ ಮುಂಚೆ ನಮ್ಮ ತಾಲೂಕು ಆಗೋಗ್ಬೇಕು ಅಂತ ನಿಮ್ ಸ್ವಾಮಿಗಳು ನಿಮ್ಮೆಲ್ಲರೂ ಕೂಡ ಸೇರಿಸ್ಕೊಂಡು ದಿನಕ್ಕೆ 22 ಹಳ್ಳಿಗಳನ್ನ ಫಿಕ್ಸ್ ಮಾಡಿದ್ದಾರೆ. ಓಕೆ, 22 ಹಳ್ಳಿಗಳಿಗೆ ಅರ್ಧ ಗಂಟೆ ಆದ್ರೆ ಎಷ್ಟಾಯ್ತು? 11:30-12 ಗಂಟೆ ಆಯ್ತು. ಹೌದಾ? ಈಗ ಇಲ್ಲಿ ಬಂದು ಎಷ್ಟೊತ್ತಾಯ್ತಪ್ಪ? ಸ್ವಾಮಿಗಳಿಗೆ ಹೇಳಿದ್ರೆ ಇಟ್ ಇಸ್ ಇಂಪ್ರಾಕ್ಟಿಕಲ್, ಟೈಮ್ ಶೆಡ್ಯೂಲ್ ವಿಚ್ ಅದು ಆಗ್ಲಿಕ್ಕಿಲ್ಲ. ನೋಡೋಣ, ಪರವಾಗಿಲ್ಲ, ಚಿಂತೆ ಇಲ್ಲ, ಭಕ್ತರ ಮಧ್ಯೆ ನಮ್ಗೇನು ಸಮಸ್ಯೆ ಇಲ್ಲ, ಬರ್ತದೆ ಅಂತ ಹೇಳಿ ಆ ರಥವನ್ನ ತಂದಿರ್ತಿದ್ರು. ನಮ್ಮೂರಿನಲ್ಲಿ ಮೊದಲನೇ ರಥ ಹತ್ಬೇಕು ಅಂತ ರವೀಂದ್ರ ರಾಮಣ್ಣ ನೀವದು ಕೂಡ ಕೇಳಿದ್ವಿ, ತೀರ್ಮಾನ ಮಾಡಿದ್ವಿ. ಮನೆಗೆ ಏನಾಗುತ್ತೆ ಗೊತ್ತಾ, ಆ ಊರಿಗೆ ಹತ್ತಿದ್ರೆ ನಮ್ಮೂರಿಗೆ ಯಾಕೆ ನಮ್ಗೆ ಅವಮಾನ ಆಗುತ್ತೆ ಅಂತ ಹೇಳಿ ಇನ್ನೊಂದು ಊರವರು ಟೇಕ್ ಇಟ್ ಸೋ ಪರ್ಸನಲಿ ಒಂಥರ ಪ್ರತಿಷ್ಠೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಯಾರು ಅನ್ಯತಾ ಭಾವಿಸ್ಬೇಡಿ. ವೇದಿಕೆ ಯಾವುದೇ ಹಳ್ಳಿನಲ್ಲೂ ಕೂಡ ರಥವನ್ನ ತಂದು ಅದಕ್ಕೋಸ್ಕರ ಮತ್ತೆ ದುಡ್ಡನ್ನ ಪೋಲ್ ಮಾಡೋದು ಬೇಡ. ನಾವು ಭಕ್ತರ ಮಧ್ಯದಲ್ಲೇ ನಡ್ಕೊಂಡು ಬರ್ತಾ ಇದ್ರೆ ಅವ್ರಿಗೊಂಥರ ಖುಷಿ ಆಗುತ್ತೆ. ಅವ್ರಿಗಿಂತ ಮುಖ್ಯವಾಗಿ ನಮ್ಗೆ ಖುಷಿ ಆಗ್ತದೆ, ತುಂಬಾ ಸಂತೋಷ ಆಗುತ್ತೆ. ಅದಕ್ಕೆ ನೀವು ಬಂದದ್ದಕ್ಕೆ ಸಂತೋಷ. ಈ ವರ್ಷದ ಗ್ರಾಮ ಭೇಟಿಯ ಮೊದಲ ಕಾರ್ಯಕ್ರಮ ನಮ್ಮ ಚನ್ನಪಟ್ಟಣದಲ್ಲಿ. ಭಾನುವಾರ ಬಿಟ್ಟರೆ ಬೇರೆ ಟೈಮ್ನಲ್ಲಿ ಸಿಗೋದು ಕಷ್ಟ. ಎಲ್ಲಾದ್ರೂ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗೋದ್ರಿಂದ ಕಷ್ಟ. ಅದಕ್ಕೆ ನಾವೇ ಬಂದಾಗ ನಮ್ಮ ವಿಚಾರಗಳನ್ನ ಹೇಳಲಿಕ್ಕೆ ಸರಿ ಹೋಗುತ್ತೆ ಅಂತ ಬಂದಿದ್ದೇವೆ. ಈಗ ಇಷ್ಟೊತ್ತು ನೀವು ಏನೇನು ಹೇಳ್ಬೇಕು ಅಂತ ಹೇಳಿದ್ರಿ. ನಿಮ್ಗೆ ಯಾಕೆ ರಾಗಿ ಬೇಕು, ನಿಮ್ಗೆ ಯಾಕೆ ಅಕ್ಕಿ ಬೇಕು, ನಿಮ್ಗೆ ಯಾಕೆ ತೆಂಗಿನಕಾಯಿ ಬೇಕು ಅಂತೆಲ್ಲ ಇದೆ. ಬೇರೆ ನನಗೆ ಕೇಳಿ ಇದೇ ತರ ಕೇಳಿತ್ತು. ಅದಕ್ಕೆ ಈ ಹೊತ್ತಿನಲ್ಲಿ ನೀವು ಕೊಡೋದೆಲ್ಲ ನೀವು ಮಾತನ್ನು ಕೊಟ್ಟಾಗಿದೆ, ಸಂತೋಷ. ಈಗೇನಾಗಿದೆ, ಅಡ್ಮಿಷನ್ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಮ ಊರುಗಳಲ್ಲಿ ನಿಮ್ಮ ಮಕ್ಕಳಿಗೆ ನಾವು ಎಲ್ಲ ಓದಿಸ್ಕೊಳ್ತಿದ್ವಿ. ಆದ್ರೆ ನಿಮ್ಮನ್ನ ನಂಬಿರ್ತಕ್ಕಂಥ ಬಡ ಜನಗಳು ಹಳ್ಳಿಗಳಿರ್ತಾರೆ. ನಿಮ್ಮ ಊರುಗಳಲ್ಲಿ ಯಾವ ಮಕ್ಕಳಿಗೆ ಇನ್ನು ಎಜುಕೇಶನ್ ಸಿಕ್ಕಿದ್ರು ಅಂತಹ ಮಕ್ಕಳನ್ನ ಮಠಕ್ಕೆ ಕಳಿಸ್ಕೊಡಿ ಅಂತ ಕೇಳಕ್ಕೆ ಬಂದಿದ್ವಿ. ಒಂದು ವಿಚಾರ. ಎರಡನೇದು, ಅವ ಹೇಳಿದ ತಗೊಂಡ ಕನ್ನಡ ಮೀಡಿಯಂ ಹಾಕಿರ್ತೀರೋ, ಕನ್ನಡ ನಮ್ಮ ಮಾತೃಭಾಷೆ, ಕನ್ನಡವನ್ನು ನಾವು ಯಾವತ್ತೂ ಮರಿಬಾರದು. ಅದರ ಜೊತೆಯಲ್ಲಿ ಆಧುನಿಕವಾಗಿರ್ತಕ್ಕಂಥ ಭಾಷೆಯ ಅವಶ್ಯಕತೆಯು ಕೂಡ ಖಂಡಿತ ಇದೆ. ನಮ್ಮ ಊರಿನ ವಿದ್ಯಾಮಂತ್ರಿಗಳು, ಮೊದಲು ವಿದ್ಯಾಮಂತ್ರಿಗಳು ಯಾರು? ವೆಂಕಟಪ್ಪನವರು. ಅವ್ರ ಮಗ ಯಾರು? ಮೊಮ್ಮಗ ಯಾರು? ರಘುನಂದನ್ ರಾಮ್.
ಆ ಕುಟುಂಬದವ್ರು ತಾನೆ. ನಿಮ್ಗಳಿಗೆ ಆಧುನಿಕವಾಗಿರ್ತಕ್ಕಂಥ ಎಜುಕೇಶನ್ ಇಲ್ಲ ಅಂತಿದ್ರೆ ನಿಮ್ಗೆ ಯಾರಾದ್ರೂ ಗುರುತಿಸ್ತೀರಾ? ಇವತ್ತು ಬಂದ ತಕ್ಷಣ ನೀವು ಎಲ್ಲರೂ ಕೂಡ ಮಾತನಾಡಿಸ್ತೇವೆ. ಇವತ್ತು ಪ್ರೈವೇಟೈಸೇಷನ್, ಲಿಬರಲೈಸೇಷನ್, ಆಮೇಲೆ ಗ್ಲೋಬಲೈಸೇಷನ್ ಎಲ್ಲ ಒಪ್ಕೊಂಡ್ಬಿಟ್ಟು ನಾವ್ ಇಲ್ಲಿಲ್ಲೇ ಇರ್ಬೇಕು ಅಂತಂದ್ರೆ ತೊಂದರೆ ಏನಿಲ್ಲ. ಆದ್ರೆ ಜಗತ್ತಿಗೆಲ್ಲ ಹೋಗ್ಬೇಕು, ಭಾಷೆ ಮಾತ್ರ ಬೇಡ ಅಂದ್ರೆ ಹೇಗಾಗುತ್ತೆ? ಅದಕ್ಕೋಸ್ಕರ ಅವ್ರಿಗೆ ಹೇಳಿದೆ, ಆ ಭಾಷೆಯನ್ನು ಕೂಡ ನಾವು ಮಾಡಿಟ್ಟಿದ್ದೇವೆ, ಮಕ್ಕಳನ್ನ ಕಳಿಸ್ಕೊಡಿ. ಒಂದು ಇದೇ ಸಂದರ್ಭದಲ್ಲಿ ಯಾವ್ಯಾವ್ದ ಕಾರಣಕ್ಕೋಸ್ಕರ ಅಂಧರಾಗಿ ಮಕ್ಕಳು ಹುಟ್ಟುಬಿಟ್ಟಿರ್ತಾರೆ. ಅಂಧರಾಗಿರ್ತಕ್ಕಂಥ ಮಕ್ಕಳನ್ನ ಟೇಕ್ ದೆಮ್ ಫಾರ್ ಗ್ರಾಂಟೆಡ್. ಯಾಕಂತಂದ್ರೆ ಈ ರೀತಿ ಆಗೋದೇ ಆದ್ರೆ ಆ ಮಕ್ಕಳಿಗೆ ಒಂದಿಷ್ಟು ಭವಿಷ್ಯ ಬೇಕಲ್ಲ. ಇನ್ ಕೆಲವು ಮಕ್ಕಳು ಕಿವುಡರಾಗಿ ಆಮೇಲೆ ಮೂಗರಾಗಿ ಹುಟ್ಟುಬಿಟ್ಟಿರ್ತಾರೆ, ಅವ್ರಿಗೊಂದಿಷ್ಟು ಎಜುಕೇಶನ್ ಬೇಕಲ್ವಾ? ಇವತ್ತಿನ ಸಮಾಜದಲ್ಲಿ ಯಾವುದೇ ಚೆನ್ನಾಗಿರ್ತಕ್ಕಂಥ ಫಿಸಿಕಲ್ ಅಂಗವೈಕಲ್ಯ ಇದ್ರೂ ಕೂಡ ಅಂತವ್ರೆಲ್ಲರಿಗೂ ಕೂಡ ಸ್ಥಾನಗಳಿರ್ತಕ್ಕಂಥ ವ್ಯವಸ್ಥೆಗಳು ಸಮಾಜದಲ್ಲಿ ಇರೋದ್ರಿಂದ ಅಂತಹ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಎಜುಕೇಶನ್, ಕೌಶಲ್ಯ, ಸ್ಕಿಲ್ ಎಜುಕೇಶನ್ ಇವೆಲ್ಲವನ್ನು ಕೂಡ ಕೊಡ್ಬೇಕಾಗತ್ತೆ. ಅದಕ್ಕೆ ಬಡ ಮಕ್ಕಳನ್ನ ಕಳಿಸ್ಕೊಡಿ. ಒಂದು ಅಂಧ ಮಕ್ಕಳಿದ್ರೆ ನೋಡಿ ಮಕ್ಕಳ ಮನೆಗೆ ಕಳಿಸ್ಕೊಡಿ. ಇನ್ನ ಕಿವುಡು ಮಕ್ಕಳಿದ್ರೆ ಕಳಿಸ್ಕೊಡಿ. ಇನ್ನು ಈ ರೀತಿ 5-6 ವಿಚಾರಗಳನ್ನ ಹೇಳಿದ್ಮೇಲೆ ಆ ಮನುಷ್ಯ ಪಾಪ ನಾನೇನೋ ಅಂದ್ಕೊಂಡ್ಬಿಟ್ಟಿದ್ದೆ, ತಪ್ಪಾಯ್ತು, ಬನ್ನಿ ಅಂತ ರಟ್ಟೆ ಹೇಳ್ಕೊಂಡು ಮನೆ ಕರ್ಕೊಂಡು ಹೋಗಿ. ಸಾಕಷ್ಟು ವಿದ್ಯೆ, ಆಧುನಿಕ ವಿದ್ಯೆ ಬರ್ತಾ ಇದೆ. ಇದರ ಮಧ್ಯದಲ್ಲಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿದ್ಯೆಯನ್ನ ನಾವು ಪಡ್ಕೊಂಡು ಸ್ವಲ್ಪ ಆಧ್ಯಾತ್ಮಿಕತೆ ಕಡೆಗೆ ಹೋಗ್ತಾ ಆ ನಿಟ್ಟಿನಲ್ಲಿ ನಾವು ಬೆಳೆದದ್ದೇ ಆದ್ರೆ ಸಮಾಜ ಹರಡುತ್ತೆ, ವಿಕಾಸ ಆಗುತ್ತೆ. ಅಂತದೊಂದು ಜವಾಬ್ದಾರಿ ನಿಮ್ಮ ಮಠದ ಮೇಲಿದೆ. ಇನ್ನು ಉಳಿದಂತೆ ಸ್ವಲ್ಪ ಎಜುಕೇಶನ್ ಕೊಡ್ತಕ್ಕಂಥದ್ದು, ಹೆಲ್ತ್ ಕೊಡ್ತಕ್ಕಂಥದ್ದು, ಇಷ್ಟು ವರ್ಷಗಳು ನಿಮ್ಮ ಮಠದ ಸಂಸ್ಥೆಗಳಲ್ಲಿ, ಏನು ಆಸ್ಪತ್ರೆಗಳಲ್ಲಿ, ಅದು ಟೀಚಿಂಗ್ ಹಾಸ್ಪಿಟಲ್ಸ್ ಇದ್ದದ್ರಿಂದ ಕೇವಲ ಪ್ರಿಲಿಮಿನರಿ ಒಂದು ಎಲಿಮೆಂಟರಿ ಡಿಸೀಸ್ ನ ಟ್ರೀಟ್ ಮಾಡುವಂತದ್ದು ಅಷ್ಟೇ ಆಗ್ತಿತ್ತು. ಈಗ ಎಲ್ಲ ಚೆನ್ನಾಗಿರ್ತಕ್ಕಂಥ ಸೂಪರ್ ಸ್ಪೆಷಾಲಿಟಿ ಕೂಡ ನಿಮ್ಮ ಆದಿಚುಂಚನಗಿರಿ ಆಸ್ಪತ್ರೆ ಬೆಳ್ಳೂರಲ್ಲಿ ನಡೀತಾ ಇದೆ. ಶ್ರೀಮಂತರಾಗಿರ್ತಕ್ಕಂಥವ್ರು ದೊಡ್ಡ ದೊಡ್ಡ ಆಸ್ಪತ್ರೆಗೆ ಸೇರಿಸಿ ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಳ್ಳಿ, ಅಂತ ತೊಂದರೆ ಇಲ್ಲ. ಬಟ್ ಏನು ಆಗ್ಲಿರ್ತಕ್ಕಂಥ ಭಕ್ತರಿರ್ತಾರಲ್ಲ, ಅವ್ರ ಕಥೆ ಏನಾಗ್ಬೇಕು? ಅದಕ್ಕೆ ಈ ವಿಚಾರಗಳು ಕೂಡ ನಿಮ್ಗೆ ಇದ್ದದ್ದೇ ಆದ್ರೆ ಅಂತಹ ಕೆಲಸನ ಕೂಡ ನಿಮ್ಮ ಮಠ ಮಾಡ್ತಾ ಇದೆ. ಎಜುಕೇಶನ್ ಕೊಡೋಣ, ಹೆಲ್ತ್ ಕೊಡೋಣ, ಸ್ಕಿಲ್ಸ್ ನ ಕೊಡೋಣ. ಎಲ್ಲರ ಜೊತೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಹೆಚ್ಚು ಬೆಳೆಸಿದ್ದೆ ಆದ್ರೆ ನಮ್ ಜನಗಳು ಇನ್ಯಾರೋ ತಿಳಿದಿರ್ತಕ್ಕಂಥ ವ್ಯಕ್ತಿಗಳ ಮುಂದೆ ಹೋಗಿ ಕೀಳರಿಮೆಯಿಂದ ನರಳಲು ತಪ್ಪಬೇಕು ಅಂತಂದ್ರೆ ಆಧ್ಯಾತ್ಮಿಕವಾದಂತ ಪ್ರವೃತ್ತಿ ಮತ್ತು ಪ್ರಾಸ್ಪೆರಿಟಿ ನಮ್ಮ ಜನಗಳಿಗೆ ಬರ್ಬೇಕು ಅನ್ನೋ ಕಾರಣಕ್ಕೆ ಸುಮ್ಮನೆ ನಮ್ಮ ಜನಗಳ ಮಧ್ಯೆ ಒಂದಿಷ್ಟು ಓಡಾಡೋಣ ಅಂತ ನಾವು ಬಂದಿದ್ದೇವೆ. ನಿಮ್ಮ ವಿಚಾರಗಳನ್ನ ನೀವು ಮಾಡಿಕೊಡಿ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಜವಾಬ್ದಾರಿಯ ವಿಚಾರ ನಮಗೆ ಇರೋದ್ರಿಂದ 22 ಊರುಗಳನ್ನ ಒಂದೊಂದು ದಿನಕ್ಕೆ ಮಾಡಿದ್ದಾರೆ. 22 ಊರುಗಳು ಅದೆಷ್ಟು ಕವರ್ ಮಾಡ್ಲಿಕ್ಕೆ ಸಾಧ್ಯ ಗೊತ್ತಿಲ್ಲ. ನೀವೆಲ್ಲರೂ ಕೂಡ ಜೊತೆಲಿದ್ದು ಈ ಕಾರ್ಯವನ್ನು ಚೆನ್ನಾಗಿ ಹಾಗೂ ಮಾಡ್ಕೊಳ್ಳಿ. ಈ ಸಂದರ್ಭದಲ್ಲಿ ಬಂದಿರ್ತಕ್ಕಂಥ ತಾಯಿಗೆ ತುಂಬಾ ಭಕ್ತಿಯಿಂದ, ತುಂಬಾ ಶ್ರದ್ಧೆಯಿಂದ ನಡ್ಕೊಂಡಿದ್ರಿ. ನ್ಯೂಸ್ 42 ಕನ್ನಡ.